ಮುಗಿನ ರಾತ್ರಿ ಚೆನ್ನಾಗಿ ನಿದ್ದೆ ಬಂತ ನಿನಗೆ? ಹೊಸ ಜಾಗ ಬೇರೆ, ಹೊಸ ಮನೆ, ನಿನಗೆ ಚೆನ್ನಾಗಿ ನಿದ್ದೆ ಬಂತೋ ಅಥವಾ ಏನು ಮಾಡಿದೆ? ನಾನಂತೂ ಸಖತ್ತು ಸುಸ್ತಾಗ್ಬಿಟ್ಟಿತ್ತ, ಹಾಗಾಗಿ ಜಲ್ದಿ ಮಲಗಿಬಿಟ್ಟೆ. ಮಲಗಿದ್ದೇ ಗೊತ್ತಾಗಲಿಲ್ಲ ನನಗೆ. ನನಗೂ ನಿದ್ದೆ ಬಂತು, ಯಾಕಂದರೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಸಾಮಾನೆಲ್ಲ ಜೋಡಿಸ್ಕೊಂಡ್ಬಿಟ್ಟು ಸುಸ್ತಾಗ್ಬಿಟ್ಟಿತ್ತ. ಹಾಗಾಗಿ ನಾನು ಮಲ್ಕೊಂಡ್ಬಿಟ್ಟೆ. ಅಲ್ಲ, ಇಲ್ಲಿ ಯಾರೂ ಪರಿಚಯ ಇಲ್ಲ, ಏನಿಲ್ಲ. ನಾನು ಹೆಂಗೆ ಒಬ್ಬಳೇ ಇರಬೇಕು? ನೀವು ನೋಡಿದರೆ ಕೆಲ್ಸಕ್ಕೆ ಹೋಗ್ತೀರಾ, ಏನು ಮಾಡೋದಂತಲೇ ಗೊತ್ತಾಗ್ತಿಲ್ಲಪ್ಪ ನನಗೆ. ಅಲ್ಲ, ನಾವು ಅಲ್ಲೇ ಬೆಂಗಳೂರಲ್ಲೇ ತುಂಬ ಚೆನ್ನಾಗಿದ್ವಪ್ಪ, ಇಲ್ಲೇ ಯಾವುದೋ ಒಂದು ಹಳ್ಳಿಗೆ ಬಂದು ನಾವು ಯಾಕೆ ಇರಬೇಕಾಗಿತ್ತು? ನಿಮಗಂತೂ ಹೇಳ್ದೇ ಕೇಳಲ್ಲ ನೀವು, ನನ್ನ ಮಾತೊಂದು ಕೇಳಲ್ಲ ನೀವು. ಹೋಗಿ ಹೋಗಿ ಹಳ್ಳಿ ಕರ್ಕೊಂಬಂದಿದ್ದೀರಾ. ಅದು ಏನು ಮಾಡಬೇಕು ಏನೋ ನನಗೊಂದು ಗೊತ್ತಿಲ್ಲ. ಮುಗಿನ, ನಾನು ನಿನಗೆ ಅಲ್ಲೇ ಹೇಳಿದ್ದೀನಿ ಊರಿಗೆ ಯಾಕೆ ಹೋಗ್ತಿದ್ದೀವಿ ಏನಿಲ್ಲ ಅಂತ. ಅಷ್ಟು ಗೊತ್ತಿದ್ದು ಮತ್ತೆ ಈ ಥರ ಎಲ್ಲ ಮಾತಾಡ್ತಿಲ್ಲ ಮುಗಿನ. ನಾನಿಲ್ಲೇ ಕೆಲಸ ಇದೆ ನನಗೆ, ಅದು ಶಾಪ್ ಓಪನ್ ಮಾಡೋಣ ಅಂದ್ಕೊಂಡಿದ್ನಲ್ಲ, ಅಲ್ಲಿ ಜಾಗ ನೋಡಿದ್ದೆ. ಅದು ಹೋಗಿ ಸ್ವಲ್ಪ ವ್ಯವಸ್ಥೆ ಮಾಡಿ ಬರ್ತೀನಿ. ನೀವು ನಾಷ್ಟ ಗಿಷ್ಟ ಮಾಡಿ ಸ್ವಲ್ಪ ರೆಸ್ಟ್ ತಗೋ. ನಾನು ಹೋಗ್ತೀನಿ. ಅದೇನೋ ಒಂದು ಮಾಡಿರಿ, ನನಗೂ ಸಾಕಾಗಿದೆ. ಅಲ್ಲ, ನಿಮ್ಗೆ ಹೇಳೋಕ್ಕೆ ಆಗಲ್ಲ. ಬೇಗ ಹೋಗಿ ಬೇಗ ಬನ್ನಿರಿ, ಯಾಕಂದರೆ ನಾನು ಇಲ್ಲಿ ಒಬ್ಬಳೇ ಇರ್ತೀನಲ್ಲ, ಮತ್ತು ನನಗಿಲ್ಲಿ ಯಾರೂ ಪರಿಚಯ ಇಲ್ಲ, ಏನಿಲ್ಲ. ನನಗೆ ಭಯ ಆದಂಗೆ ಆಗುತ್ತೆ. ಹೋಗಿ ಬೇಗ ಬನ್ನಿರಿ. ನೀನು ಮಾತಾಡೋಕ್ಕೆ ನಿಂತ್ಬಿಟ್ರೆ ಮಾತಾಡ್ತಾನೆ ಇರ್ತೀಯಾ? ನಾನು ಬೇಗ ಹೋಗಿ ಕೆಲಸ ಮುಗಿಸ್ಕೊಂಡು ಬರ್ತೀನಿ. ಅದು ಮನೇಲಿರೋ ಕೆಲಸ ಎಲ್ಲ ನೀನು ಮಾಡ್ಕೊಂಬಿಡು. ಇದೇನಿದು, ಯಾರೋ ಹೊಸ ಜನ ಇದ್ದಂಗೆ ಇದ್ದಾರೆ. ನಾನು ಯಾವತ್ತೂ ನಮ್ಮೂರಲ್ಲಿ ನೋಡೇ ಇಲ್ಲಪ್ಪ ಈ ಹೆಣ್ಮಗಳನ್ನ. ಏನೋ ಈ ಮನೆಗೆ ಯಾರನ್ನ ಹೊಸಬ್ರು ಬಂದ್ರೋ ಏನೋ. ಇದು ನೋಡಿದ್ರೆ ಭಾಳ ದಿನದ ಖಾಲಿ ಬಿದ್ದಿತ್ತು. ಯಾರೋ ಏನೋ ನೋಡಿ ಪರಿಚಯನ ಮಾಡ್ಕೊಂಡು ಮಾತಾಡಿಸ್ತೀನಿ ತಡಿ. ದೀದಿ ದೀದಿ, ಹಮಾರಾ ನಾಮ್ ಕ್ಯಾ ಬೋಲ್? ಅಯ್ಯೋ ಅಯ್ಯೋ, ಏನಂತ ಹೇಳಿದ್ರಿ ನೀವು? ಹಮಾರಾ ನಾಮ್ ಕ್ಯಾ ಅಲ್ಲ, ತುಮಾರ ಅಂತ ಕೇಳಬೇಕು. ನೀವೇನು ಈ ಥರ ಕೇಳ್ತಿದ್ದೀರಲ್ಲ? ನನ್ನ ಹೆಸರು ಕೇಳಬೇಕಾದ್ರೆ ತುಮಾರ, ನಿಮ್ಮ ಹೆಸರು ಹೇಳ್ಬೇಕಾದ್ರೆ ಹಮಾರ ಅಂತ ಹೇಳಬೇಕು. ಅಯ್ಯೋ, ಒಳ್ಳೆ ಕತೆ ಆಯ್ತಪ್ಪ. ಅಷ್ಟಕ್ಕೂ ಯಾರು ನೀವು? ಹೌದಾ, ನನಗೆ ಗೊತ್ತಿರಲಿಲ್ಲ ಕಾಣಕ. ನಾನು ಇದೇ ಊರು ನಮ್ಮದು. ನನ್ನ ಹೆಸರು ಲೋಲಾಕ್ಷಿ ಅಂತೇಳಿ. ನಿಮ್ಮನ್ನ ಇಲ್ಲಿ ಯಾವತ್ತೂ ನೋಡಿದ್ದಿಲ್ಲಲ್ಲ, ಇವತ್ತೇ ನಿಮ್ಮನ್ನ ಫಸ್ಟ್ ನೋಡಿದ್ದು. ಅದಕ್ಕೆ ಯಾರಪ್ಪ ಇವ್ರು ನಮ್ಮೂರಿಗೆ ಯಾರೋ ಹೊಸಬ್ರು ಬಂದಾರಲ್ಲ ಅಂತ ಮಾತಾಡ್ಸೋಣ ಅಂತ ಬಂದೆ. ಏನು ನಿಮ್ಮ ಹೆಸರೇನು? ಹೌದು ಅಕ್ಕ, ನಮ್ಮದು ಬೇರೆ ಊರು. ನಾವು ಇಷ್ಟು ದಿನ ಬೆಂಗಳೂರಲ್ಲಿದ್ವಿ. ನಾನು ನಮ್ಮ ಮನೆಯವರು ಇಲ್ಲಿ ನಿನ್ನೆ ತಾನೇ ಬಂದ್ವಿ ಮನೆಗೆ. ನನ್ನ ಹೆಸರು ಮುಬಿನಾ ಅಂತೇಳಿ. ನಾವು ಇಲ್ಲೇ ಇರ್ತೀವಿ ಇನ್ನು ಮುಂದೆ. ಹೌದೇನಾ? ಅಲ್ಲ, ಬೆಂಗಳೂರಾಗಿದ್ದರು ಈ ಹಳ್ಳಿಗೆ ಯಾಕೆ ಬಂದ್ರಮ್ಮ ನೀವು? ಯಾಕೆ ಇಲ್ಲೇನ ಮುಂಚೆ ಇದ್ರಾ ಅಥವಾ ಇಲ್ಲಿ ಏನು ಕೆಲಸ ಮಾಡಕ್ಕೆ ಬಂದಿದ್ದೀರಾ? ಮತ್ತೆ ನಿಮ್ಮ ಮನೆಯವ್ರು ಏನು ಕೆಲಸ ಮಾಡ್ತಾರೆ? ಮತ್ತೆ ನಿಮ್ಗೆ ಎಷ್ಟು ಜನ ಮಕ್ಕಳು? ನಿನಗೆ ಅತ್ತೆ ಮಾವ ನಾದ್ನಿ ಅವರೆಲ್ಲ ಇದ್ದಾರಾ ಏನಿಲ್ವಾ? ನಿನಗೆ ಅಪ್ಪ ಅಮ್ಮ ಅವರೆಲ್ಲ ಇದ್ದಾರಾ? ಮತ್ತೆ ನಿಮಗೆ ಇವರು ನೆಂಟರು ಅವರು ಇವರು ಯಾರನ್ನ ಈ ಊರಾಗಿದ್ದಾರೇನು? ಅಯ್ಯೋ ಅಯ್ಯೋ ಅಯ್ಯೋ, ಏನಕ್ಕ ನೀವು ಎಲ್ಲ ಪ್ರಶ್ನೆಗಳನ್ನು ಒಂದೇ ಸರಿ ಕೇಳ್ತೀರಾ? ಒಂದೊಂದಾದ್ರೂ ಕೇಳಿದರೆ ನಾನು ಉತ್ತರ ಕೊಡೋಕೆ ನನಗೂ ಸುಲಭ ಆಕತ್ತಪ್ಪ. ಹಂಗೇನಿಲ್ಲ ಲೋಲಕ್ಕ ಅವರೇ, ಇದು ನಮ್ಮ ಮನೆಯವರಿದ್ದಾರಲ್ಲ ಅವರ ಅಜ್ಜಿಯ ಊರಂತೆ. ಇದು ತುಂಬ ವರ್ಷದಿಂದ ನಮ್ಮ ಮನೆಯವರ ಅಜ್ಜಿ ಅಜ್ಜ ನಮ್ಮ ಮನೆಯವರು ಎಲ್ಲ ಹುಟ್ಟಿ ಬೆಳೆದಿದ್ದು ಇದೇ ಊರು. ಈ ಮನೆ ಇದೆಯಲ್ಲ ಅವರ ಅಜ್ಜಿ ಅವ್ರದ್ದೇ. ಹಂಗಾಗಿ ನಾವು ಇದೇ ಮನೆಗೆ ಬಂದು ಇರೋಣ ಅಂತ ಬಂದಿದ್ದೀವಿ. ಇಲ್ಲಿ ಯಾರೂ ಇಲ್ವಲ್ಲ, ಇದು ತುಂಬ ವರ್ಷದಿಂದ ಖಾಲಿ ಇತ್ತು. ಹಂಗೇನೆ ನಮ್ಮ ಅಜ್ಜಿ ಅವರು ಯಾರೂ ಇಲ್ಲ ಈಗ. ಹಂಗಾಗಿ ನಾವು ನಮ್ಮ ಮನೆಯವ್ರು ಇಲ್ಲೇ ಇದ್ಬಿಡೋಣ ಅಂತ ಬಂದಿದ್ದೀವಿ. ನಮ್ಮ ಮನೆಯವರು ಇಲ್ಲಿ ಅಂಗಡಿ ಓಪನ್ ಮಾಡ್ಬೇಕಂತೇಳಿ ಒಂದು ಜಾಗ ನೋಡಿದ್ರು, ಅದು ನಮ್ಮ ಅಜ್ಜಿ ಅವ್ರದ್ದೇ. ಅಲ್ಲಿ ಸ್ವಲ್ಪ ಅಂಗಡಿ ಹತ್ರ ಹೋಗಿದ್ದಾರೆ. ನೀವು ಪರಿಚಯ ಆಗಿದ್ದು ನನಗೆ ತುಂಬ ಒಳ್ಳೆಯದಾಯಿತು. ಯಾಕಂದರೆ ಇಲ್ಲಿ ಯಾರೂ ನನಗೆ ಗೊತ್ತಿರಲಿಲ್ಲಲ್ಲ, ನಾನು ಒಬ್ಬಳೇ ಇದ್ದೆ. ಹೆಂಗಪ್ಪ ಮಾಡೋದು ಅಂದ್ಕೊತಿದ್ದೆ, ಅಷ್ಟರಲ್ಲಿ ನೀವು ಬಂದ್ರಿ ನೋಡ್ರಿ. ಹೌದೇನಾ? ಏನೇನು ಡೋಂಟ್ ವರಿ ಮಾಡ್ಕೊಂಬೇಡ, ಐ ಆಮ್ ಹಿಯರ್, ಡೋಂಟ್ ಫಿಯರ್. ನಾವಿಬ್ರು ಮುಂದೆ ಫ್ರೆಂಡ್ಸ್ ಆಗಿ ಇದು ಬಿಡೋಣ. ನಮ್ಮ ಮನೆಗೆ ಏನನ್ನ ಇಲ್ಲದ ನಿಮ್ಮ ಮನೆ ಕೇಳ್ತೀನಿ, ನಿಮ್ಮ ಮನೆಗೆ ಇದ್ದದ್ದು ನಮ್ಮ ಮನೆ ಧಾರಾಳವಾಗಿ ಬಂದು ಕೇಳು. ಉಪ್ಪು ಬೇಕಾ, ಸೊಪ್ಪು ಬೇಕಾ, ಎಣ್ಣೆ ಬೇಕಾ, ಬೇಳೆ ಬೇಕಾ, ಏನು ಬೇಕಿದ್ರು ನಾನು ತೆಗೆದು ಕೊಡ್ತಾ ಇರ್ತೀನಿ. ನಾನಂದ್ರೆ ನನ್ನ ಕೈ ಒಂಥರ ಧಾರಾಳ ಇದ್ದಂಗೆ. ನಾನು ಯಾರಿಗೂ ಮನೆ ಬಂದವರಿಗೆ ಇಲ್ಲ ಅನ್ನಲ್ಲ, ಗೊತ್ತಾ ಮುಬಿನ? ನಾನು ಅಷ್ಟು ಒಳ್ಳೆಯಳು ಅಂತಾರೆ ಇಡೀ ಊರಾಗೇನೆ. ಬೇಕು ಕೇಳಿ ನೋಡು. ಹೌದು ಲೋಲಕ್ಕ,
ಅಕ್ಕ. ನೀನು ನೋಡಿದ್ರೆ ಹಂಗೆ ಅನ್ಸುತ್ತೆ, ನೀವು ತುಂಬ ಒಳ್ಳೆಯವ್ರು ಅನ್ಸುತ್ತೆ. ಇನ್ಯಾ ಜನರನ್ನ ಯಾಕೆ ಕೇಳಬೇಕು ಹೇಳ್ರಿ. ಇನ್ನು ಮುಂದೆ ನಾನು ನೀನು ಒಳ್ಳೆ ಫ್ರೆಂಡ್ಸ್ ಆಗಿದ್ರಾಯ್ತು ಇನ್ನು ಮುಂದೆ. ಯಾಕಂದರೆ ನನಗೂ ತುಂಬ ಬೇಜಾರಾಗದಪ್ಪ, ಇಲ್ಲಿ ಯಾರೂ ಇರಲಿಲ್ಲ, ಏನಿಲ್ಲ, ಹೆಂಗೆ ಮಾಡೋದು ಅಂತ ಚಿಂತೆ ಮಾಡ್ತಿದ್ದೆ. ಅದನ್ನೇ ನಮ್ಮ ಮನೆಯವ್ರಿಗೂ ಹೇಳಿ ಕಳಿಸ್ದೆ. ಹೆಂಗೋ ನೀವು ಸಿಕ್ಕಿದ್ದು ನನಗೆ ಭಾಳ ಒಳ್ಳೆ ಉಪಕಾರ ಆಯ್ತಪ್ಪ. ಇನ್ನು ಮುಂದೆ ನಾನು ನೀನು ಒಳ್ಳೆ ಫ್ರೆಂಡ್ಸ್ ಆಗಿ ಇದ್ರಾಯ್ತು. ತಿಂಡಿ ತಿನ್ನೋಣ ಬನ್ನಿರಿ ಇಬ್ರು. ನಾನು ಒಬ್ಬಳೇ ಏನು ತಿನ್ನೋದು ಅಂತ ಸುಮ್ಮನೆ ನಿಂತಿದ್ದೆ ಇಲ್ಲೇನೆ, ನಮ್ಮ ಮನೆಯವ್ರಿಗೆ ಕಳಿಸಿ. ಬನ್ನಿರಿ ಇಬ್ಬರು ತಿಂಡಿ ತಿನ್ನೋಣ. ಇರಲಿ ಬಿಡು ಮುಬಿನ, ಏನು ತಿಂಡಿ ನಾನಲ್ಲೇ ತಿನ್ಕೊಂಬಂದೆ. ನಮ್ಮ ಮನೆಗೆ ಮುದ್ದೆ ಸಾರು ಅನ್ನ ಮಾಡಿದ್ನ, ಹಂಗಾಗಿ ನಾನು ಹೊಟ್ಟೆ ತುಂಬ ತಿನ್ಕೊಂಬಂದಿದ್ದೀನಿ. ನಾಳೆ ಯಾವಾಗಾದರೂ ಬಿರಿಯಾನಿ ಮಾಡ್ತೀಯಲ್ಲ ಅವಾಗ ನಾನು ಕರಿ ಬರ್ತೀನಿ. ಕೋಳಿ ಗಿಳಿ ಎಲ್ಲ ಮನೆ ಹತ್ರ ಚೆನ್ನಾಗಿ ಸಾಕಿದ್ದೀರಪ್ಪ ನೀವು. ಅವಾಗ ಮಾತ್ರ ಮಿಸ್ ಮಾಡಬೇಡ ನೋಡು. ನೀವು ಬಿರಿಯಾನಿನ ತುಂಬ ಚೆನ್ನಾಗಿ ಮಾಡ್ತೀರಾ, ಹಂಗಾಗಿ ನನಗದು ಭಾಳ ಇಷ್ಟ ಆಗತ್ತೆ. ಅದು ಸರಿ, ನೀನು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀಯಾ? ಒಬ್ಬೊಬ್ಬರಿಗೆ ಕನ್ನಡನೇ ನೆಟ್ಟು ಮಾತಾಡೋಕೆ ಬರಲ್ಲ ಗೊತ್ತೇ? ಅದೇನಲ್ಲ ಹಂಗಂತೀರಾ? ನಾವು ಕರ್ನಾಟಕದಾಗ ಹುಟ್ಟಿದ್ದೀವಿ, ನಾವು ಕನ್ನಡ ಮಾತಾಡಬಾರ್ದೆ? ನಮ್ಮನೆಗೆ ಎಲ್ಲರೂ ಚೆನ್ನಾಗಿ ಮಾತಾಡ್ತಾರಪ್ಪ. ನಾವೆಲ್ಲ ಹೋದ್ರೂ ಜಾಸ್ತಿ ಕನ್ನಡನೇ ಉಪಯೋಗಿಸೋದು, ಕನ್ನಡನೇ ಜಾಸ್ತಿ ಮಾತನಾಡೋದು ನಾವು. ರಾಣಿ, ರಾಣಿ ಎಲ್ಲಿದೆಯಾ? ಯಾಕೆ ನಾನು ಬಿಟ್ಟೋದೆ ರಾಣಿ? ನಾನು ಅಂಥ ತಪ್ಪು ಏನು ಮಾಡಿದ್ದೆ ರಾಣಿ ನಾನು ಬಿಟ್ಟೋಗೋಕ್ಕೆ? ನಿನ್ನ ಬಿಟ್ಟು ನಾನು ಬದುಕಲ್ಲ ರಾಣಿ. ಎಲ್ಲೋದೆ? ಬಾ ರಾಣಿ, ರಾಣಿ. ತಾವು ಅಪರೂಪದ ಮಳ್ಳಂದಿಯವರು ಯಾಕಲ್ಲ ರಾಣಿ ರಾಣಿ ಅಂತ ಅವ್ರ ಜೊತೆ ಇದೆಯಲ್ಲ? ಏನಾಯ್ತು? ಯಾವಾಗ ಮದುವೆ ಅದಲೇ ಅಪರೂಪದ ಮಳ್ಳಂದಿ? ನಮ್ಮನ್ನೇ ಕರೆದಿಲ್ಲಲ್ಲ ನೀನು. ನಾನು ಜಲ್ದಕ್ಕ ವಿಶಾಲಕ್ಕ ಯಾರನ್ನೂ ಮದುವೆಗೆ ಕರೀಲ್ದಂಗೆ ಮದುವೆ ಆಗಿದ್ದೀಯ ಹಂಗಾದ್ರೆ ನೀನು? ನಿನ್ನೇಂತೇನು ಓಡ್ಗಿಡೋದ್ಲು, ಎಲ್ಲೋದ್ಲೇ ಕಳ್ಕೊಂಡ್ಬಿಟ್ಟೆ ನಿನ್ನೇಂತಿನ, ಈಗ ಹುಡ್ಕಕ್ ಬಂದಿದೀಯ? ಸೋಮ್ನಿರ್ಲೋಲಕ್ಕ, ನಿಂದಂತೂ ಯಾವಾಗಲೂ ತಮಾಷೆನ ಮಾಡ್ತಿರ್ತೀಯವ್ವ. ಅದೇನೋ ಹೊಟ್ಟೆಗಿಟ್ಟಿಲ್ಲ ಅಂದರೆ ಜುಟ್ಲಿ ಮಲಿಗೋವಂತೆ. ನಾನೇ ಮನೆ ಮಟ್ಟಿಲ್ದಂಗೆ ಅಲ್ಲೇನೋ ವಿಶಾಲಕ್ಕರ್ ಹೊಲ್ದಾಗೆ ಜಾಗ ಕೊಟ್ಟಿದ್ದಾರೆ, ಅಲ್ಲಿ ಜೀವನ ಮಾಡ್ಕೊಂಡು ಹಂಗೆ ಹೋಗ್ತಿದ್ದೀನಿ. ಅದು ಬಿಟ್ಟು ಇನ್ನು ನನಗೆ ಮದುವೆ ಬೇರೆ ಕೇಳು. ನಾನು ನನ್ನ ರಾಣಿ ಹುಡ್ಕಕ್ಕೆ ಬಂದಿದ್ದೀನಿ. ಅವಳು ಎಲ್ಲ ಕಳೆದೋಗ್ಬಿಟ್ಟಾಳೆ. ನನ್ನ ಮೇಲೆ ಯಾಕೋ ಸಿಟ್ಟು ಮಾಡ್ಕೊಂಡಿರ್ಬೇಕು, ಅದಕ್ಕೆ ಮನೆಗೆ ಇಲ್ಲ, ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ. ಅದಕ್ಕೆ ಹುಡ್ಕೊಂಬಂದಿದ್ದೀನಿ. ನಿಂದೊಂದು ಸುಮ್ಮನಿರೋ,